ಈಗ ಕೆಲವು ಗೆದ್ದ 2 ವರ್ಷಗಳಲ್ಲೇ ನಮಗೆ ನಮ್ಮ ಗ್ರಾಮಕ್ಕೆ ನೀವು ನಂಬಿಕಿಲ್ಲ 15 ಕೋಟಿ ರೂಪಾಯಿ ಕೆಲಸಗಳು ನಮ್ಮ ಗ್ರಾಮಕ್ಕಾಗಿವೆ. ಈಗಾಗಲೇ ಮೇನ್ ರಸ್ತೆ 6 ಕೋಟಿ ರೂಪಾಯಿ ಆಗಿದೆ. ಈಗ ಅದು 3.25 ಕೋಟಿ. ಈ ನಾಲೆಗಳದು ಮತ್ತೆ ಅಂಗನವಾಡಿ ಪುನರೀಕರಣ ಮಾಡಿದ್ದಾರೆ. ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ಈಗಾಗಲೇ ಕಾಂಪೌಂಡ್ ಅಲ್ಲಿ ದನ ಕರುಗಳೆಲ್ಲ ನುಗ್ಗಿ ಹಾಳು ಮಾಡ್ತಿದ್ದು ಅಂತ ಕೇಳ್ತಿರೋದಕ್ಕೆ 5 ಲಕ್ಷ ರೂಪಾಯಿ ಗ್ರಾಂಟ್ ಕೊಟ್ಟಿದ್ದಾರೆ. ಮತ್ತೆ ದೇವಸ್ಥಾನಗಳಿಗೆ ಗ್ರಾಂಟ್ ಕೊಟ್ಟಿದ್ದಾರೆ. ಈಗಾಗಲೇ 10 ಲಕ್ಷಗಳ ಗ್ರಾಂಟ್ಗಳನ್ನ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ನಮ್ಮ ಒಂದು ಹಾಸ್ಪಿಟಲ್ನ ಸೌಂದರ್ಯೀಕರಣ ಹೆಚ್ಚಿಸೋಕ್ಕೋಸ್ಕರ 10 ಲಕ್ಷ ರೂಪಾಯಿಗಳನ್ನ ದುರ್ನಹಳ್ಳಿ ಹಾಸ್ಪಿಟಲ್ ಮತ್ತೆ ನಮ್ಮ ಹಾಸ್ಪಿಟಲ್ಗೆ ಮರ್ಜ್ ಮಾಡಿ 10 ಲಕ್ಷ ರೂಪಾಯಿಗಳನ್ನ ತಳಗೋದಿ ಆಸ್ಪತ್ರೆಯ ಸೌಂದರ್ಯೀಕರಣವನ್ನು ಹೆಚ್ಚಿಸಲಿಕ್ಕೆ ಕೊಟ್ಟಿದ್ದಾರೆ. ಹಾಗೆ ಬಸವನಕಟ್ಟೆಯ ಸೌಂದರ್ಯೀಕರಣ ಹೆಚ್ಚಿಸಕ್ಕೆ 10 ಲಕ್ಷ ರೂಪಾಯಿ ಗ್ರಾಂಟ್ ಕೊಟ್ಟಿದ್ದಾರೆ. ಇನ್ನೇನಾದ್ರೂ ಕೆಲಸಗಳನ್ನ ಶುರು ಮಾಡಬೇಕಾಯ್ತದೆ ಬಸವನಕಟ್ಟೆಯಲ್ಲಿ. ತುಂಬಾ ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ನಾಯಕರ ಜೊತೆ ನಮ್ಮ ತಳಗೋದಿ ಗ್ರಾಮಸ್ಥರು ನಿಲ್ಬೇಕಾಗುತ್ತೆ. ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮ ಸಾಹೇಬರು ಹೇಳ್ತಾ ಇರ್ತಾರೆ, ನಾನು ತುಂಬಾ ದುಡಿತಾ ಇರ್ತೀನಿ, ನನಗೆ ನೀವು ಬೆಂಬಲವಾಗಿ ನಿಂತ್ಕೋಬೇಕು ಅಂತ ಹೇಳ್ತೀರಾ. ಸರ್, ಈ ಮೂಲಕ ಹೇಳ್ತೀವಿ, ನಮ್ಮ ತಳಗೋದಿ ಗ್ರಾಮಸ್ಥರು, ನಮ್ಮ ತಳಗೋದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರು ನಿಮ್ ಜೊತೆ ಇರ್ತೀವಿ, ಸದಾ ನಿಮ್ ಬೆನ್ನಿಂದ ಇರ್ತೀವಿ ಅಂತ ಹೇಳ್ತಾ ಸಾಹೇಬರು ಒಂದು ಮಾತಾಡ್ತಾರೆ. ಈ ಒಂದು ಸಭೆಯನ್ನು ಕುರಿತು ಭರ್ತೇಶ್ ಅವರು ಪ್ರಾಸ್ತಾವಿಕ ನುಡಿಯನ್ನು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಂತ ಸನ್ಮಾನ್ಯ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂಥ PM ನರೇಂದ್ರಸ್ವಾಮಿ ಸಾಹೇಬ್ರೆ ಹಾಗೂ ಗುತ್ತಿಗೆದಾರರಾದಂಥ ಶ್ರೀ ವೆಂಕಟರಮಣ ಗೌಡ್ರ ಸಾಹೇಬ್ರೆ ಹಾಗೂ ಎಲ್ಲ ರೈತ ಬಾಂಧವರೇ ಮತ್ತು ಮಾಧ್ಯಮ ಮಿತ್ರರೇ, ಈ ಕಾವೇರಿ ನೀರಾವರಿ ನಿಗಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶ್ವೇಶ್ವರಯ್ಯ ನಾಲೆಜಾಲದ ಹೆಬ್ಬಕ್ಕವಾಡಿ ಮತ್ತು ನಿಡಘಟ್ಟ ನಾಲೆಯಡಿ, ಈ ನಾಲೆಯಡಿಗಳಿಗೆ ಬರ್ತಕ್ಕಂಥ ಪಿಕಪ್ ನಾಲೆಗಳು ಮತ್ತು ವಿತರಣಾ ನಾಲೆಗಳ ಶಂಕುಸ್ಥಾಪನೆ ಇವತ್ತು ನೆರವೇರಿದೆ. ಇವತ್ತು ನಿಜವಾಗ್ಲೂ ಹಬ್ಬದ ವಾತಾವರಣದಿಂದ ಏನಕ್ಕೆ ಕೇಳಬೇಕು ಅಂತಂದರೆ, ನಮಗೆ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ನಾವು ನೀರು ಕೊಡಬೇಕು ಅಂದರೆ ನಮಗೆ ತುಂಬ ಕಷ್ಟ ಆಗ್ತೈತೆ. ನಮ್ಮದು ಮಳವಳ್ಳಿ ಮತ್ತು ಮದ್ದೂರು ಭಾಗ ಅಂತಂದರೆ ಕೊನೆ ಭಾಗ ನಮ್ಮದು. ಅಂದರೆ ಈಗ KRS ಇಂದ ನಾಲೆ ಸ್ಟಾರ್ಟ್ ಆಗ್ತು ಅಂತಂದರೆ ಸುಮಾರು ಸುತ್ತಕಟ್ಟೆಗೆ 80 ಕಿಲೋಮೀಟರ್ ನಾಲೆ ಆಗ್ತಿದೆ. ಅಲ್ಲಿಂದ ಇದು ಕೊನೆ ಭಾಗ ಆಯಿತು ಅಂತಂದರೆ ಈ ತಳವಾದಿ ವ್ಯಾಪ್ತಿ ಬಂತು, ಅದರಲ್ಲೂ 2ನೇ ಸೆಕ್ಷನ್ ಅಂದರೆ ಕೊನೆ ಭಾಗ ಆಯಿತು. ನಮಗೆ ನೀರು ಕೊಡಬೇಕು ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು ಇಲ್ಲಿಗೆ. ಮತ್ತು ಅದರಲ್ಲೂ ಏನಾದ್ರು ಮೇಲ್ಗಡೆ ಏನಾದ್ರು ನೀರು ಕೊಡ್ತಿದ್ದ ಸಂದರ್ಭದಲ್ಲಿ ಏನಾದ್ರು ವೆಹಿಕಲ್ ಏನಾದ್ರು ಇದಾಯಿತು, ಮತ್ತೆ ಏನಾದ್ರು ಅಪಘಾತ ಆಯಿತು, ನಾಲೆಗೆ ಬಿದ್ದು ಅಂತಂತಂದರೆ ಅಲ್ಲೂ 1-2 ದಿನ ಅಂತಂದ್ಬಿಟ್ಟು ನೀರು ನಿಲ್ಲಿಸ್ಬಿಡೋರು. ಅವಾಗ ನೀರು ನಿಲ್ಲಿಸ್ತು ಅಂತಂದರೆ ನಾವು ಇಲ್ಲೇನೋ ನೀರನ್ನ ನಿರ್ವಹಣೆ ಮಾಡ್ತಾ ಇರ್ತೀವಿ. ಮತ್ತು ಅದು ಇನ್ನೂ ಒಂದಷ್ಟು ಮುಂದಿನ ದಿನಗಳಿಗೆ ಹೊರಟೋಗ್ತಿತ್ತು. ಇಲ್ಲಿ ನಾಟಿ ವೇಳೆಗೆ ನಮಗೆ ನೀರನ್ನ ಸರಿಯಾದ ಸಮಯಕ್ಕೆ ನಮಗೆ ನೀರನ್ನು ಕೊಡ್ತಾ ಇಲ್ಲ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಆಗಿಂದಾಗೆ ಕಾಗೇಪುರ ಆಫೀಸಲ್ಲಿ ಸ್ಟ್ರೈಕ್ಗಳು ಕೂಡ ಆಗ್ತಾ ಇತ್ತು. ಇದನ್ನೆಲ್ಲ ಮನಗಂಡಂತ ನಮ್ಮ ಸಾಹೇಬರು ಸುತ್ತಗಟ್ಟೆಗೆ ಬಂದಿದ್ರು. ಅಲ್ಲಿ ಸುತ್ತಗಟ್ಟೆಯಲ್ಲಿ CE ಸಾಹೇಬರು, SE ಮತ್ತೆ EE ಎಲ್ಲಾನು ಕರ್ಕೊಂಡು ಬಂದ್ಬಿಟ್ಟು ಅಲ್ಲಿ ಏನು ಸಮಸ್ಯೆ ಆಗ್ತಿದೆ, ಏನಕ್ಕೆ ನೀರು ಬರ್ತಾ ಇಲ್ಲ ಕೊನೆ ಭಾಗಕ್ಕೆ, ಸೊ ಇದಕ್ಕೆ ಶಾಶ್ವತವಾಗಿ ನಾವು ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು ಅಂತ ಅಂದ್ಬಿಟ್ಟು ಸುತ್ತಗಟ್ಟೆಯಿಂದ ಹಿಂದಕ್ಕೆ ನಾಲೆಗೆ KRS ಕಡೆಗೆ ನಾವು ಪ್ರಯಾಣ ಬೆಳೆಸ್ಬಿಟ್ಟು ಅಲ್ಲಿ ಏನೇನು ಸಮಸ್ಯೆ ಆಗ್ತಿದೆ, ಯಾಕೆ ನೀರು ಬರ್ತಾ ಇಲ್ಲ, ಸೊ ನಮಗೆ ನೀರು ಸುತ್ತಗಟ್ಟೆಗೆ ನೀರು ಬರಬೇಕು ಅಂತಂದ್ರೆ ಸಂಪರ್ಕ ನಾಲೆ ಅಂತ ಅಂದ್ಬಿಟ್ಟು ನಾವು ಇದಕ್ಕೊಂದು ಮಾಡ್ಕೊಂಡಿದ್ದೀವಿ. ಅಲ್ಲಿ ಸುಮಾರು 700 ಕ್ಯೂಸೆಕ್ಸ್ ಅಷ್ಟು ನೀರನ್ನ ಡ್ರಾ ಮಾಡ್ತಾ ಇದ್ವಿ ನಾವು ಇದಕ್ಕೆ. ಸೊ ಅಷ್ಟು ನೀರು ನಾವು ಇಲ್ಲಿ ಬಂತು ಅಂದ್ರೆ ನಾವು ನಿಮ್ಗೆ ಕೊನೆ ಭಾಗ ತನಕ ನಾವು ನೀರನ್ನು ಕೊಡಬಹುದು. ಆದ್ರೆ ಅಲ್ಲಿಂದ ಅಷ್ಟೊಂದು ನೀರನ್ನು ತಗೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಸಮಸ್ಯೆ ಆಗ್ತಾ ಇತ್ತು. ಸೊ ಸಂಪರ್ಕ ನಾಲೆ ಆಧುನೀಕರಣ ಆಗ್ಲಿಕ್ಕೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಸಾಹೇಬ್ರೆ ಕೂಡ ನೇರ ಕಾರಣ ಅಂತ ಹೇಳ್ಬೇಕಾಗತ್ತೆ. ಆಮೇಲೆ ಮತ್ತೆ ಈಗ ನಾಲಾ ಆಧುನೀಕರಣ ಪೂರ್ತಿ ಮಾಡಿದ್ರೆ ನಮಗೆ ರೈತರಿಗೆ ಕೊನೆ ಭಾಗಕ್ಕೆ ಅಚ್ಚುಕಟ್ಟು ಪ್ರದೇಶಗಳಿಗೆ ಎಲ್ಲರಿಗೂ ನೀರನ್ನು ಕೊಡಬಹುದು ಅಂತ ಅಂದ್ಬಿಟ್ಟು ಮನಗಂಡ್ಬಿಟ್ಟು ಈ ಗಗನಚುಕ್ಕಿ ಜಲಪಾತೋತ್ಸವದಲ್ಲಿ ಮುಖ್ಯಮಂತ್ರಿ ಸಾಹೇಬರು ಬಂದಿದ್ರು. ಅವರು ಮುಂದೆ ಬೇಡಿಕೆ ಇಟ್ಬಿಟ್ಟು ಅವ್ರಿಗೆ ಅದೇ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡಿಸಿ ಸೊ ಈ ನಾಲಾ ಆಧುನೀಕರಣ ಸಂಪೂರ್ಣವಾಗಿ ಮಾಡಿಸ್ಬೇಕು ಅಂತ ಹೇಳಿ ಸಾಹೇಬರು ಕೋರ್ಕೊಂಡಿದ್ರು. ಹಾಗೇನೆ ಈಗ ನಮ್ದು ಫೈಲ್ ಎಲ್ಲೆಲ್ಲಿ ಹೋಗಿದೆ, ಹೇಗಿದೆ, ಮತ್ತೆ ಯಾವ ಕಚೇರಿಯಲ್ಲಿ ಇದೆ ಅಂತ ಅಂದ್ಬಿಟ್ಟು ಮಾಹಿತಿನ ಪಡ್ಕೊಂಡು ಸಾಹೇಬ್ರೆ ಖುದ್ದಾಗಿ ಆರ್ಥಿಕ ಇಲಾಖೆಗೆ ಭೇಟಿ ನೀಡಿ ಅನುಮೋದನೆ ತಗೊಂಡು ಬಂದ್ಬಿಟ್ಟು ಇವತ್ತು ಮೊದಲನೇ ಹಂತದಲ್ಲಿ 100 ಕೋಟಿ ಅನುದಾನ ತಗೊಂಡ್ಬಂದಿದ್ರು. ಮತ್ತೆ ಈಗ 2ನೇ ಹಂತದಲ್ಲಿ 293.47 ಕೋಟಿಗಳ ಅನುದಾನ ತಗೊಂಡ್ಬಂದಿದ್ದಾರೆ. ಮೊದಲನೇ ಹಂತದಲ್ಲಿ ಹೆಬ್ಬಕವಾಡಿ ಮತ್ತೆ ನಿಡಘಟ್ಟ ಮುಖ್ಯ ನಾಲೆಗಳು ಈಗ ಒಟ್ಟು 37 ಕಿಲೋಮೀಟರ್ ಮತ್ತೆ ವಿತರಣಾ ನಾಲೆಗಳು ಅಂದ್ರೆ 100 ಕೋಟಿಗೆ ಸೀಮಿತವಾಗಿದ್ದರಿಂದ 37 ಕಿಲೋಮೀಟರ್ ನಾಲಾ ಆಧುನೀಕರಣ, ಒಟ್ಟು 77 ಕಿಲೋಮೀಟರ್ ನಾಲಾ ಆಧುನೀಕರಣದಲ್ಲಿ
100 ಕೋಟಿಗೆ ನಾವು ಮಾಡಿದ್ವಿ. ಇವಾಗ ಇವತ್ತಿನ ಏನು ಗುದ್ಲಿ ಪೂಜೆ ನಾವು ಮಾಡಿದೀವಿ, ಇದು 293 ಕೋಟಿ ಅನುದಾನದಲ್ಲಿ ಸುಮಾರು 168 ಕಿಲೋಮೀಟರ್ ನಾಲಾಗಲೀಕರಣ ಇದೆ. ಇದರಲ್ಲಿ 41 ವಿತರಣಾ ನಾಲೆಗಳು ಸೇರ್ಕೊಂಡಿದೆ ಹಾಗೂ 46 ಪಿಕಪ್ ನಾಲೆಗಳು ಸೇರ್ಕೊಂಡಿದೆ. ಮತ್ತೆ ಇದರಲ್ಲಿ ಬರ್ತಕ್ಕಂಥ ಸೇವಾ ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡೋದ್ರಿಂದ ಈ ಭಾಗದಲ್ಲಿ ಬರ್ತಕ್ಕಂಥ ರೈತರುಗಳು ತಾವೇನ್ ಬೆಳೆದಿರ್ತೀರ ಕೃಷಿ ಉತ್ಪನ್ನಗಳನ್ನ ಇದು ಸಗಟು ಏನೇ ಇದನ್ನ ಸಾಗಣೆ ಮಾಡ್ಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಸೊ ಇಷ್ಟನ್ನೆಲ್ಲ ಮಾಡಿರ್ತಕ್ಕಂಥ ನಮ್ಮ ನರೇಂದ್ರ ಸ್ವಾಮಿ ಸಾರ್ಗೆ ನಮ್ಮ ಇಲಾಖೆ ಪರವಾಗಿ ಹಾಗೂ ಎಲ್ಲ ರೈತ ಬಾಂಧವರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಥ್ಯಾಂಕ್ ಯು. ನಮ್ಮ ಗ್ರಾಮದ ರೈತ ಮುಖಂಡರುಗಳು ಆದಂತ ಸೋಮಣ್ಣ ಪುಟ್ಸಮ್ಮಣ್ಣ ಅಣ್ಣವ್ರೆಲ್ಲ ಸೇರ್ಕೊಂಡು ಸನ್ಮಾನ್ಯ ನರೇಂದ್ರ ಸ್ವಾಮಿ ಸಾಹೇಬ್ರನ್ನ ಒಂದು ಕಾರ್ಯಗಳನ್ನ ಮೆಚ್ಚಿ ರೈತ ಮುಖಂಡರುಗಳು ಈಗ ಸಾಹೇಬರಿಗೆ ಒಂದು ಸನ್ಮಾನ ಒಂದು ಸಾಲನ ಒದಗಿಸುವಂತ ಈ ಒಂದು ನಾಲೆಗಳನ್ನ ಆಧುನೀಕರಣ ಮಾಡಿರೋದಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಮುಂದೆ ನಾವು ನಿಮ್ ಜೊತೆ ಇರ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಈ ಒಂದು ರೈತರ ಜೊತೆ ಸದಾ ನಮ್ಮ ನಾಯಕರು ಇರ್ತಾರೆ. ನಾಯಕರ ಒಂದು ಒಡನಾಟ ರೈತರ ಜೊತೆ ಇರೋದಕ್ಕೆ ಕಾರಣಭೂತಿಯಾಗಿದೆ. ಆತ್ಮೀಯ ಮಳವಳ್ಳಿ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳು, ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದಂತಹ ನನ್ನ ಪಾಲಿನ ಗುರುಗಳಾದಂತಹ PM ನರೇಂದ್ರ ಸ್ವಾಮಿ ಅವರಿಗೆ ತುಂಬ ಹೃದಯದ ಸ್ವಾಗತ. ನಾವು ಕೊನೆಯ ಭಾಗದ ರೈತರಾಗಿದ್ದರಿಂದ ನಮಗೆ ಬೇಸಿಗೆ ಟೈಮಲ್ಲಿ ಸರಿಯಾಗಿ ನೀರು ಒದಗಿಸಿರಲಿಲ್ಲ. ಪಿಕಪ್ ನಾಲೆಯ ಆಧುನೀಕರಣ ಮಾಡ್ತಿರೋದು ನಮಗೆ ತುಂಬಾ ಸಂತೋಷ ಎಂದು ಭಾವಿಸಿ ಸನ್ಮಾನ್ಯ ನರೇಂದ್ರ ಸ್ವಾಮಿ ಅಣ್ಣವರಿಗೆ ಕಳಗವಾದಿ ರೈತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೀನಿ. ಈಗ ನಮ್ಮ ಎಲ್ಲರ ಉದ್ದೇಶಿಸಿ ಸಾಹೇಬರು ಮಾತಾಡ್ತಾರೆ. ಹೆಬ್ಬಕ್ಕವಾಡಿ ಹನ್ನೆರಡುಘಟ್ಟ ಮತ್ತು ಅದರ ಉಪನಾಲೆಗಳ ಆಧುನೀಕರಣ ಕಾಮಗಾರಿಯನ್ನು ಎಂದು ಕಾವೇರಿ ನೀರಾವರಿ ನಿಗಮದ ಮುಖಾಂತರ ಸುಮಾರು 293 ಕೋಟಿ ರೂಪಾಯಿನ ಕಾಮಗಾರಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಹಲವಾರು ಪಿಕಪ್ಗಳು ಮತ್ತು ಡಿಸ್ಟ್ರಿಬ್ಯೂಟಿವ್ ನಾಲೆಗಳು ಕೂಡ ಈ ಕಾಮಗಾರಿಯಲ್ಲಿ ಅಳವಡಿಸಿಕೊಳ್ಳುವುದಾದರೆ ಆ ನಾಲೆಗಳ ಎರಡೂ ಬದಿಯ ಏರಿಯನ್ನು ಕೂಡ ಅಭಿವೃದ್ಧಿ ಪಡಿಸತಕ್ಕಂಥ ಕೆಲಸವನ್ನು ಕೂಡ ಇದರಲ್ಲಿ ಅಳವಡಿಸಿಕೊಳ್ಳುವುದು. ಇಂಥ ಒಂದು ಕಾರ್ಯಕ್ರಮ ನಮ್ಮ ತಳಗವಾದಿ ಗ್ರಾಮದಲ್ಲಿ ಕಿರ್ಗಾವಲು ಹೋಬಳಿ ಭಾಗದ ಜನರಿಗೆ ಅನುಕೂಲ ಮಾಡತಕ್ಕಂಥದ್ದಲ್ಲಿ ತಳಗವಾದಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದ ವೇದಿಕೆ ಮೇಲಿರತಕ್ಕಂಥ ನಮ್ಮ ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷರಾದ ವೆಂಕಟರಮಣವರು ಚಂದ್ರ ಹಾಗೂ ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಶ್ರೀಮಂತರವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮಾಜಗಳು, TMC ಸಂಸ್ಥಾ ರಾಜ್ಯ ಅಧ್ಯಕ್ಷರಾದ ಜಯರಾಜರು ಮತ್ತು ನಿರ್ದೇಶಕರಾದಂಥ ಮಾಜಿ ಅಧ್ಯಕ್ಷರಾದ ಚೌಡಯ್ಯನವರು, ಮಾಧವಿ ಆನಂದವರು ಮತ್ತು ದುರ್ಗಯ್ಯ ಮುತ್ತೂರಪ್ಪ ರಾಜರು ಮತ್ತು ನಮ್ಮ ಈ ಭಾಗದ ಮುಖಂಡರಾದ ಶಿವರಪ್ಪ ಅವರು, ನಮ್ಮ ವಿಶ್ವಾಸ ನೇರರು ನಮ್ಮ ಮಾಜಿ TMC ಅಧ್ಯಕ್ಷರಾದ ಪ್ರಕಾಶ್ ಅವರು ಮತ್ತು ಇತರೆ ನಾಗರಾಜ್ ಎಲ್ಲ ಮುಖಂಡರಾಗಿ ಇರತಕ್ಕಂಥ ನಮ್ಮ ಎಲ್ಲ ಹಿರಿಯ ಮುಖಂಡರೇ, ಗ್ರಾಮಸ್ಥರೇ, ತಾಯಿಯರೇ, ಮಾತಾಡಿದ ಇದೊಂದು ಸುಸಂದರ್ಭ
ಹೋರಾಟ ಮಾಡೋದಕ್ಕೆ ಒಂದು ಫಲ ಸಿಗ್ತಕ್ಕಂಥ ಸಂದರ್ಭ. ಈಗಾಗಲೇ 100 ಕೋಟಿ ರೂಪಾಯಿನ 4 ಆಧುನೀಕರಣ ಕಾಮಗಾರಿ ದಾಖಲೆ ನಡೀತಾ ಇದೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಅದನ್ನು ಮೀರಿ ಹೆಚ್ಚುವರಿಯಾಗಿ 290 ಕೋಟಿ ರೂಪಾಯಿನ ಯೋಜನೆಯನ್ನ ನೀರಾವರಿ ಇಲಾಖೆಯಿಂದ ಸರ್ಕಾರದ ಅನುಮೋದನೆಯೊಂದಿಗೆ, ಹಣಕಾಸಿನ ಅನುಮೋದನೆಯೊಂದಿಗೆ, ಟೆಂಡರ್ ಅನುಮೋದನೆಯೊಂದಿಗೆ ಇವತ್ತು ಕಾಮಗಾರಿ ಪ್ರಾರಂಭ. ಕನ್ನಂಬಾಡಿ ಕಟ್ಟದ ಮೇಲೆ ಇಷ್ಟೊಂದು ನಾಲಾಧುನೀಕರಣ ಯಾವತ್ತೂ ನಡೆದಿಲ್ಲ ಅಂತ ನಾನು ಹೇಳ್ತೀನಿ. ಬಹಳಷ್ಟು ಜನ ನಮ್ಮ ರೈತ ಬಂಧುಗಳು ನೀರಿನ ಬವಣೆ ವಿಚಾರದಲ್ಲಿ ಇಂಜಿನಿಯರ್ಗಳ ಜೊತೆಯಲ್ಲಿ, ಜನಪ್ರತಿನಿಧಿಗಳ ಜೊತೆಯಲ್ಲಿ ಸದಾಕಾಲ ಸಂಘರ್ಷದ ಜೊತೆಯಲ್ಲಿ ನಾವೆಲ್ಲ ನೋಡ್ತೀವಿ. ಈ ಸಂಘರ್ಷಕ್ಕೆ ಒಂದು ಕೊನೆ ಯಾವಾಗಪ್ಪ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ರೈತ ಕೇಳೋರು ಏನು? ನಾನು ವ್ಯವಸಾಯ ಮಾಡ್ತೀನಿ, ನಾನು ಬೆಳೆ ಬೆಳೆದಿರ್ತೀನಿ, ನಾನು ನನ್ನ ಮನೆ ಮಂದನ ಮತ್ತು ನನ್ನ ಭಾಗವನ್ನ ಸಮೃದ್ಧಿಯಾಗಿ ನಾನು ನೋಡ್ಕೊಳ್ತೀನಿ, ದನ ಕರುಗಳನ್ನ ಇಟ್ಕೊಂಡು ನಾಡಿಗೂ ಹಾಲನ್ನ ಸಮೃದ್ಧಿ ಮಾಡಿ ಗೊಬ್ಬರದ ಜೊತೆಯಲ್ಲಿ ನನ್ನ ಭೂಮಿಯನ್ನು ಸಂತೃಪ್ತಿಯಾಗಿಟ್ಟುವಂತ ಜವಾಬ್ದಾರಿ ನಾನು ಇರ್ತೀನಿ. ನನಗೆ ನೀರಿನ ಸಮರ್ಪಕ ಕೊಡುಗೆ ಅಂತ ಬೇಕು. ನಾನು ಯಾರನ್ನೂ ಟೀಕೆ ಮಾಡಕ್ ಹೋಗಲ್ಲ. ಹಿಂದೆ ಸಾಕಷ್ಟು ಜನ ಆಡಳಿತದಲ್ಲಿದ್ದವರು ಈ ಕೆಲಸನ ಮಾಡಬಹುದಿದ್ದೇನೋ, ಯಾರು ಎಷ್ಟು ಮಾಡಿದಾರೋ ಅದು ನಿಮಗೆ ಬಿಡ್ತೀನಿ. ಆದ್ರೆ ಈಗ ನಾವು ತಂದಿರ್ತಕ್ಕಂಥ ಯೋಜನೆ ನಿಮ್ ಕಣ್ಣೆದುರಿಗೆ ನಡೀತದೆ. ಯಾವುದೋ ಒಂದು ಸೇತುವೆ ಮಾಡ್ಕೊಡುವಂತ ನಮ್ಮ ಲೀಡರ್ ಹೇಳ್ತಾ ಈಗಪ್ಪ, ಅದೇನು ಕಲ್ವರ್ಟ್ ಅಷ್ಟೇ, ದೊಡ್ಡ ಸೇತುವೆ. ಆ ಪಿಕಪ್ಗೆ ಒಂದು ಸೇತುವೆ ಮಾಡ್ಕೊಡಪ್ಪ ಅಂತ ವಿಚಾರಗಳೆಲ್ಲ ಇಲ್ಲಿ ಅಳವಡಿಕೆ ಆಗ್ಬಿಟ್ಟಿದೆ ಈಗಾಗಲೇ. ಇನ್ನೂ ಮಿತಿ ಮೀರಿ ಅದರ ಸಣ್ಣ ಪುಟ್ಟದಿದ್ರೆ ಅದನ್ನೂ ಜೋಡಣೆ ಮಾಡಿ ಮಾಡ್ಕೊಡಿ ಅಂತ ನಾನು ಈಗಾಗಲೇ ಇಲ್ಲಿಗೆ ಸೂಚನೆ ಕೊಟ್ಟಿದ್ದೀನಿ. ಒಂದು ಶುಗರ್ ಸೆಸ್ ಅಲ್ಲಿ ನಿಮ್ಮ ಹೊಸರೋಡ ಕೊಟ್ಟಿದ್ದೀನಿ. ಈಗ ಮತ್ತೆ ಇನ್ನೊಂದು ಮದ್ದೂರು ರಸ್ತೆ ಸೇರೋದಕ್ಕೆ ಇಲ್ಲಿ ಒಳಗಡೆ ರಸ್ತೆ, ಅದರ ಜಮೀನು ಅನುಕೂಲ ಆಯ್ತು. ನಾಲಾ ಆಧುನೀಕರಣ ಮಾತ್ರ ನಡೀತಾ ಇಲ್ಲ, ನಾಲಾ ಏರಿಯಾ ಅಭಿವೃದ್ಧಿನೂ ಕೂಡ ನಡೀತಾ ಇದೆ ಅನ್ನೋದನ್ನ ನನ್ನ ಗಮನಿಸ್ತಾರೆ. ನಾನು ಶಾಸಕನಾದಾಗಲ್ಲ ಈ ಭಾಗಕ್ಕೆ ಏನೇನು ಕೊಟ್ಟಿದ್ದೀನಿ ಅನ್ನೋದನ್ನ ಒಂದು ಬೆಳಕು. ಕಾವೇರಿ ಕುಡಿಯ ನೀರಿನ ಕಷ್ಟ ಆಗಿತ್ತು, ಯಾವ ರೀತಿ ಅದನ್ನು ತಂದುಕೊಟ್ಟೆ ಅದು ನಿಮಗೆ ಗೊತ್ತಿದೆ. ಇಲ್ಲಿಂದ ದೇವಿಪುರಕ್ಕೆ ಅದು ಇನ್ನೂ ಏನೋ ಮೋಟ್ರ್ ಪಂಪು ಏನೋ ಇನ್ನೂ ಸರಿ ಮಾಡಿಲ್ಲ ಅಂತ ಅದು ನಿರ್ವಹಿಸಿಲ್ಲ. ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಮಾಡುವಂತ ಕೆಲಸ ನಂದು ಮುಗಿದಿದೆ. ಇಲ್ಲಿಗೆ ಈ ಪಂಚಾಯತ್ಗೆ ಕಾವೇರಿ ನೀರು ಇಲ್ಲಿಂದ ದೇವಿಪುರಕ್ಕೆ ಪೈಪ್ಲೈನ್ ಮಾಡ್ಸಾಕದೆ, ಪಂಪ್ ಒಂದು ಹಾಕೊಳ್ಳಬೇಕಂತ ಯಾರು ನಮ್ಮ ಸುಮಿತ್ರ. ಇದೇನು ದೊಡ್ಡ ಸಮಸ್ಯೆ ಅಲ್ಲ. ಇಲ್ಲ ಊರವರೆಲ್ಲ ಇವತ್ತು ಹೇಳ್ಬಿಡಿ ನಮ್ಮ ಕೈಲಿ ಮಾಡ್ಕೊಳಕ್ಕಾಗಲ್ಲಪ್ಪ ಅಂತ ನಾನು ಸ್ವಂತ ದುಡ್ಡೆ ಪಂಪು ಮೋಟರ್ ಮಾಡ್ಬೋದು. ಎಷ್ಟು ದುಸ್ತರವಾಗಿದೆ ಇವತ್ತು ರಾಜಕಾರಣ ಅಂತಂದ್ರೆ, ಸುಳ್ಳು ಹೇಳೋರ್ಗೆ ಮಾನ್ಯತೆ, ತೂರಾಡೋರ್ಗೆ ಮಾನ್ಯತೆ, ಹಾಡು ಹೇಳೋರ್ಗೆ ಮಾನ್ಯತೆ, ಏನುಗೇನುಗಿದ್ರು ಮಾನ್ಯತೆ, ರೈತನ ಬಗ್ಗೆ ಬರೀ ಮೊದಲ ಕಣ್ಣು ಹಾಕೋರು ಮಾನ್ಯತೆ. ಬಡಬೋರೆಗೊಂಡು ಮಕ್ಕಳು ಅವ ಕಾನ್ವೆಂಟ್ಲೇ ಓದ್ಬೇಕು, ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ ಸರಿ ಇಲ್ಲ ಅಂತ ಮುಗ್ಕೊಂಡು ಮಕ್ಕಳು ಸೇರಿಸಿಲ್ಲ. ನಿಮ್ಗೆ ಎಷ್ಟು ಜನ ನಿಮ್ಗೊಂದು KPS ಶಾಲೆ ಕೊಟ್ಟಿದ್ದೀನಿ, ಈ ಭಾಗಕ್ಕೆ ಈಗ ಹೊಸದಾಗಿ ಮೊರಾರ್ಜಿ ಶಾಲೆ ತಂದು ಕೊಟ್ಟಿದ್ದೀನಿ, ಇಲ್ಲೇ ಪಕ್ಕದಲ್ಲಿ ಪಾಲಿಟೆಕ್ನಿಕ್ ಮಾಡ್ಕೊಟ್ಟಿದ್ದೀನಿ, ನಿಮ್ಗೆ ಇಲ್ಲಿಗೆ MVS ಸ್ಟೇಷನ್ ಮಾಡ್ಕೊಟ್ಟಿದ್ದೀನಿ. ಕರೆಂಟಿನ ಸಮಸ್ಯೆ ಇಲ್ಲ, ರಸ್ತೆನೂ ತಂದು ಕೊಟ್ಟಿದ್ದೀನಿ. ಈಗ ರಸ್ತೆ ಸಮಸ್ಯೆ ಇಲ್ಲ, ಊರೊಳಗಿನ ರಸ್ತೆಗಳಿಗೂ ಈಗ ದುಡ್ಡು ಕೊಟ್ಟಿದ್ದೀನಿ. ಮತ್ತೆ ಬರ್ತೀನಿ ಗುರುಜಿ ಪೂಜೆಗೆ. ನಾಲೆಗಳ ಆಧುನೀಕರಣ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಪರಿಸ್ಥಿತಿಯನ್ನ ಖಾಸಗಿ ಶಿಕ್ಷಣ ಸಂಸ್ಥೆ ಕೊಡಕ್ಕಾಗದೇ ಇರೋ ಮಟ್ಟಿಗೆ ವಿದ್ಯೆ ಕೊಡ್ತಕ್ಕಂಥ ಶಾಲೆಗಳನ್ನಾಗಿ ನನಗಿರ್ತಕ್ಕಂಥ ಇವತ್ತಿನ ಜವಾಬ್ದಾರಿನಲ್ಲಿ ಒಂದು ಸಾರ್ವಜನಿಕ ಜವಾಬ್ದಾರಿಯ ಹಣವನ್ನ ಸಂಘ ಸಂಸ್ಥೆಗಳಿಂದ ಅಂದ್ರೆ ಒಂದು ಉದ್ದಿಮೆಗಳಿಂದ ಹಣನ ತಂದು ಸುಮಾರು 40 ಕೋಟಿಗೂ ಹೆಚ್ಚಿನ ಅನುದಾನವನ್ನ ಸರ್ಕಾರಿ ಶಾಲೆಗಳಿಗೆ ಡಿಜಿಟಲೀಕರಣಕ್ಕೆ
ಮತ್ತು ಶಾಲಾ ಕೊಠಡಿ ಮತ್ತು ಶೌಚಾಲಯ ಇವುಗಳನ್ನ ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಮತ್ತು ಹೊಸದಾಗಿ ಮಲ್ಟಿಮೀಡಿಯಾ ಸೆಂಟರ್, ಯಾರು ಹೆಸರೇ ಕೇಳಿಲ್ಲ, ಮಲ್ಟಿಮೀಡಿಯಾ ಸೆಂಟರ್ಗಳನ್ನು ಕೂಡ ಇವತ್ತು ಸರ್ಕಾರಿ ಶಾಲೆಗಳು ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ನಾನು ಬರ್ಬೇಕಾದ್ರೆ ಒಂದು ಬಸ್ ಅಡ್ಡ ನಿಂತಿದ್ದು, ಖಾಸಗಿ ಬಸ್. ನಾನು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ನಲ್ಲ, ಬಸ್ಸಿನ ಊರಿಗೆ ಬರ್ಬೇಕಾ? ಯಾಕೆ ಯಾರು ನಾನು ವ್ಯವಸ್ಥೆ ಕಲ್ಪಿಸಿದ ಮೇಲೆ ಖಾಸಗಿ ಶಾಲೆ ಬೇಕಾ? ಬೇಕಾಗಿಲ್ಲ, ಇನ್ನೂ ಕೆಲವರು ಬೇಕಾಗಲ್ಲ, ಅದಕ್ಕೆ ಮಾತಾಡ್ತಿದ್ದಾರೆ. ಬೇಕಾಗಿಲ್ಲ. ನಿಮ್ಮೂರು ಪ್ರಕಾಶ ಆದರ್ಶ ಶಾಲೆಗೆ SDMC ಅಧ್ಯಕ್ಷ. ಏನಪ್ಪಾ ನೀನ್ ಮಾಡಬೇಕು? ಹೋದ 15 ದಿವಸದಲ್ಲಿ ಹಂಗಂದ್ರೆ ಏನ ಅಂತ ಸುಬಿಡಿಸೋದು. ಒಬ್ರು ಟೀಚರು ಆ ಆದರ್ಶ ಸೆಂಟರ್ ಮಲ್ಟಿಮೀಡಿಯಾ ಸೆಂಟರ್ ನಲ್ಲಿ ನಿಂತ್ಕೊಂಡು ಪಾಠ ಮಾಡಿದ್ರೆ ಮಳವಳ್ಳಿ ತಾಲೂಕಿನ ಎಲ್ಲಾ ಶಾಲೆಗಳಿಗೂ ಕೂಡ ನಿಂತ್ಕೊಂಡು ಲೈವ್ ನೋಡಬಹುದು, ಪ್ರಶ್ನೆ ಕೇಳಬಹುದು, ಮಕ್ಕಳಿಗೆ ಪಾಠನ ಗಂಟೆ ನಿಂತ್ಕೊಂಡು ಪಾಠ ಮಾಡಬಹುದು ಲೈವ್. ಈಗ ಸ್ಕೂಲಲ್ಲಿ ಹಿಂಗೆ ಟೀಚರ್ ಪಾಠ ಮಾಡ್ತಾರೆ, ಒಂದು ಕಡೆ ಒಬ್ಬ ಎಕ್ಸ್ಪೀರಿಯನ್ಸ್ ತಗೊಂಡ ಟೀಚರ್ಸ್ ಗಳಿಗೆ ಪಾಠ ಮಾಡ್ತಾರೆ, ಇಡೀ ಮಳವಳ್ಳಿ ತಾಲೂಕಿನ ಎಲ್ಲಾ ಶಾಲೆಗಳಿಗೂ ಕೂಡ ಅದು ಪ್ರಸಾರ ಆಗುತ್ತೆ. ಮತ್ತೆ ಅಲ್ಲಿ ಏನಾದ್ರು ಕೂಡ ಪ್ರಶ್ನೆಗಳಿದ್ರು ಕೇಳಬಹುದು, ಅದಕ್ಕೆ ಆನ್ಸರ್ ಕೂಡ ಅಲ್ಲೇ ಮಾಡ್ತಾರೆ. ಅಂದ್ರೆ ಇದು ವಿನೂತನವಾಗಿ ಯಾವುದೋ ಈಗ ಎಷ್ಟೋ ನಮ್ಮ ಶಾಲೆಗಳಲ್ಲಿ ಕೆಲವು ನುರಿತ ಶಿಕ್ಷಕರಿಲ್ಲ, ಒಬ್ಬ ಟೀಚರ್ ಶಾಲೆ ಮಾಡಿದ್ರೆ ಇಡೀ ಎಲ್ಲ ಶಾಲೆಗೆ ಆ ವಿಚಾರ ತಲುಪುವಂತ ಒಂದು ಕೆಲಸವನ್ನ ನಮ್ಮ ಮಾನ್ಯ ಶಾಸಕರು ಆದರ್ಶ ಶಾಲೆನಲ್ಲಿ ಮೇನ್ ಸೆಂಟರ್ ನ ಅಲ್ಲಿ ಮಾಡಿ ಎಲ್ಲಾ ಶಾಲೆಗಳಲ್ಲಿ ಸಬ್ ಸೆಂಟರ್ಗಳು ಮಾಡಿದ್ದಾರೆ. ಈಗ ಹೈಸ್ಕೂಲ್ ನಲ್ಲಿ ಅದು ಚಾಲ್ತಿಯಾಗಿದೆ, ಮತ್ತೆ ಪ್ರೈಮರಿ ಸ್ಕೂಲ್ಗೂ ಕೂಡ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಎಲ್ಲಾ ತರದ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅದು ಪ್ರಾರಂಭವಾಗಿದೆ ಸರ್. ನಮ್ಮ ಪ್ರಕಾಶ್ ಸ್ವಲ್ಪ ಸುಮಾರು ಪೂರ್ತಿ ತಿಳ್ಕೊಂಡಿಲ್ಲ. ಸರ್ಕಾರಿ ಶಾಲೆ ಇರುವ ಸ್ಥಳದಲ್ಲಿ ಪ್ರೈವೇಟ್ ಯಾಕೆ ಅನುಮತಿ ಕೊಡ್ತಾ ಇದ್ದಾರೆ? ನಾಯ್ಕೊಡಿ ಅಂತ ಸರ್ಕಾರಿ ಶಾಲೆಯಲ್ಲೇ ಈಗ ನಾಯ್ಕೊಡಿ ಅಂತ ನೀವೊಂದು ತಿಳ್ಕೊ, ನ್ಯಾಯಬೆಲೆ ಅಂಗಡಿ ನಿಮ್ಮೂರ್ಲಿದ್ದ ಅದ್ಯಾಕೆ ಅಂಗಡಿ ಮಾಡಿಕೊಂಡಿಲ್ಲ? ಕೇಳಪ್ಪ, ಇದು ಅವರ ಸ್ವತಃ ಅವ್ರ ಹಕ್ಕು, ಅಂಗಡಿ ಸ್ಕೂಲು ಮತ್ತಿನ್ನೊಂದು ಹೇಳ. ಇಲ್ಲಿ ನೀವು ಹೋಗೋದು ಬಿಡೋದು ನಿನ್ನ ಬಿಟ್ಟದ್ದು, ಅವನು ಸ್ಥಾಪಿಸೋದು ಅವನ ಬಂಡವಾಳದಲ್ಲಿ, ಸರ್ಕಾರಿ ಬಂಡವಾಳದಲ್ಲ. ಆದ್ರೆ ಆ ಶಾಲೆ ತೆರೆಯೋದಕ್ಕೆ ಅನುಮತಿ ಕೇಳಿದಾಗ ಕೊಡೋದು ಸರ್ಕಾರದ ಕೆಲಸ. ಕೊಡಲ್ಲ ಅಂತ ಹೇಳಕ್ ಬರಲ್ಲ, ಕಾನೂನಲ್ಲಿ ಅವನಿಗೂ ಹಕ್ಕಿದೆ. ಇಲ್ಲಿ ನಾವು ಟೀಕೆ ಮಾಡ್ಬೇಕಾದಾಗ ಇನ್ನೊಬ್ಬ ಬರಲೇಬಾರ್ದು, ಬ್ರಿಟಿಷರ ಆಳ್ವಿಕೆ, ಪ್ರಜಾಪ್ರಭುತ್ವ ಇದು. ನೀನು ಶಾಲೆ ಮಾಡ್ತೀನಿ ಅಂದ್ರೆ ನಾನು ಅನುಮತಿ ಕೊಡಿಸ್ಲೇಬೇಕು ಸರ್ಕಾರದಿಂದ. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ಹೇಳಕ್ ಬರ್ತಾ ಇರೋದನ್ನ ಮೊದಲು ಅರ್ಥ ಮಾಡಿ. ಈ ಖಾಸಗಿ ಶಾಲೆಯಲ್ಲಿ ಯಾವ ರೀತಿ ಶಿಕ್ಷಕರು ಇದ್ದಾರೋ, ಯಾವ ರೀತಿ ಶಿಕ್ಷಣ ವ್ಯವಸ್ಥೆ ಇದೆ ಗೊತ್ತಿಲ್ಲ. ನಿಮ್ಮ ಖಾಸಗಿ ಶಾಲೆಯಲ್ಲಿ ಇಲ್ಲದೆ ಇರತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನ ಸರ್ಕಾರಿ ಶಾಲೆಯಲ್ಲಿ ಉನ್ನತೀಕರಿಸಿದ ಶಿಕ್ಷಣ ವ್ಯವಸ್ಥೆಯನ್ನು ನಾನು ತಂದಿದ್ದೇನೆ. ಈಗ ಮಕ್ಕಳಲ್ಲಿ ಸೇರಿಸ್ಬೇಕು. ಈಗ ನಾನು ಇಲ್ಲಿ ಮಾತಾಡೋದು ಇಷ್ಟೇ ಜನ ಮಾತಾಡ್ಬೇಕಾ? ಇದನ್ನ ಇನ್ನು 3 ತಿಂಗಳು ಹೊಸದಾಗಿ ಪ್ರವೇಶ ಮಾಡೋಕೆ ಅವಕಾಶ ಇದೆ. ಯಾರ್ಯಾರು ಮಕ್ಕಳನ್ನ ಶಾಲೆ ಸೇರಿಸ್ಬೇಕು ಅಂದ್ರೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಸರ್ಕಾರಿ ಶಾಲೆಗಳನ್ನ ತೋರಿಸ್ಕೊಂಡು ಮಾತಾಡ್ಕೊಂಡು ಬನ್ನಿ. ಡಿಜಿಟಲೀಕರಣ ಅಂದ್ರೆ ಏನು? ಟ್ಯಾಬ್ಗಳು ಕೊಟ್ಟವ್ರೆ, ಅದರಿಂದ ಏನ್ ಪ್ರಯೋಜನ? ನೆಕ್ಸ್ಟ್ ಮಲ್ಟಿಮೀಡಿಯಾ ಸೆಂಟರ್ ಬರ್ತದೆ, ಅದರಿಂದ ಏನ್ ಪ್ರಯೋಜನ? ಯಾರು ಖಾಸಗಿ ಉನ್ನತೀಕರಿಸಿದಂತ ಶಾಲೆಗಳಲ್ಲಿ ವಿದ್ಯೆ ಕಲಿತು ಉನ್ನತ ಶಿಕ್ಷಣ ಪಡೆದು ಬೀಗ್ತಿದ್ರು, ಅವ್ರ ಜೊತೆನಲ್ಲಿ ನಮ್ಮ ಹಳ್ಳಿಗಾಡಿನ ಮಕ್ಕಳು SSLC ಆದ ತಕ್ಷಣ ತಲೆ ಕೇರ್ಕೊಂಡು ಇವೇನಿಲ್ಲ ಟಸ ಪುಸ ಅಂತಾನೆ, ನಮ್ಗೇನು ಗೊತ್ತಿಲ್ವಲ್ಲಪ್ಪ, ನಾವ್ ಹೆಂಗಪ್ಪ ಮುಂದಕ್ಕೆ ಹೋಗಕ್ಕದ್ದು, ನಮ್ಮ ಅಪ್ಪ ಅವ ಕಳಿಸ್ಬಿಟ್ರೆ ನಾವು ಮುಂದಕ್ಕೆ ಹೋಗಕ್ಕದ್ದ ಅಂತ ಮುಖ ಮುರ್ಕೊಂಡು ನಮ್ಮ ಮಕ್ಕಳು ಅರ್ಧಂಬರ್ಧ ವಿದ್ಯೆಯಲ್ಲಿ ಶಿಕ್ಷಕರು. ಇವತ್ತು ನಾನು ಎದೆ ತಟ್ಟಿ ಹೇಳ್ತೇನೆ, ನನ್ನ ಮಳವಳ್ಳಿ ತಾಲೂಕಿನ ಯಾವುದೇ ವರ್ಗದ ಬಡ ಮಕ್ಕಳು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಪಡಿತಕ್ಕಂಥ ವಿದ್ಯೆಗಿನ್ನ ಉನ್ನತೀಕರಿತ ವಿದ್ಯೆಯನ್ನು ಕಲಿಯೋದಕ್ಕೆ ಅವಕಾಶ ನಾನು ಮಾಡಿಕೊಟ್ಟಿದ್ದೇನೆ. ಇದನ್ನ ಜಂಬ ಕೇಳ್ತಾ ಇಲ್ಲ. ಒಬ್ಬ ಕೂಲಿ ಮಾಡೋನು ಹೆಂಗಾರು ಮಾಡಿ ನನ್ನ ಮಗನ ಕಾನ್ವೆಂಟ್ ಸೇರಿಸ್ಬೇಕು ಅಂತೀವಿ, ನಿಜ ಸುಳ್ಳ? ಯಾತಕ್ಕೆ? ಒಂದು ಟೈ
ಒಂದು ಬೂಟು, ಒಂದು ಯೂನಿಫಾರ್ಮ್, ಒಂದು ಬಸ್. ಅಲ್ಲಿ ಮೇಟ್ರ ಗೊತ್ತಿಲ್ಲ, ಅಲ್ಲಿ ಪಾಠ ಏನೋ ಗೊತ್ತಿಲ್ಲ. ಈಗ ಈ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀನಿ, ಅದರಲ್ಲಿ ಆಧುನಿಕ ತಂತ್ರಜ್ಞಾನದ ಶಿಕ್ಷಣ ಕೊಡ್ತಾ ಇದ್ದೀನಿ, ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಅಲ್ಲಿ ಬಿಸಿ ಊಟ ಅದ, ಅಲ್ಲಿ ಫ್ರೀ ಯೂನಿಫಾರ್ಮ್ ಅದ, ಅಲ್ಲಿ ಫ್ರೀ ಶೂ ಅದೆ, ಫ್ರೀ ಪುಸ್ತಕ ಅದ. ಯಾವ್ದು ಬೇಕು ನಿಮ್ಗೆ? ಈ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ಪ್ರಥಮ. ಇನ್ನೂ ಸವಾಲಾಗಿ ಹೇಳ್ತೀನಿ, ಬೇರೆ ತಾಲೂಕುಗಳು, ಗ್ರಾಮೀಣ ಪ್ರದೇಶದ ಯಾವ ತಾಲೂಕುಗಳು ಇಲ್ಲದೆ ಇರತಕ್ಕಂಥ ವ್ಯವಸ್ಥೆಯನ್ನ ಮಳವಳ್ಳಿಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಇವತ್ತು ಸುಮಾರು 600 ಕೋಟಿ ರೂಪಾಯಿನ ನಾಲಾವಧೀಕರಣ ನಾವು ಮಾಡಕೊಟ್ಟಿದ್ವಿ. ಈಗ 400 ಕೋಟಿದು ಪ್ರಾರಂಭ ಆಗಿದೆ. ಇನ್ನೂ ಸುಮಾರು 200 ಕೋಟಿದು ಅನುದಾನ ತರೋದು ಬಾಕಿ ಇದೆ. ಇನ್ನು ಕೆಲವೇ ತಿಂಗಳು ಅವನು ತರ್ತೀವಿ. ಅಲ್ಲಿಗೆ ಮಳವಳ್ಳಿ ತಾಲೂಕಿನಲ್ಲಿ ಕನ್ನಂಬಾಡಿಯ ಅಚ್ಚುಕಟ್ಟು ಪ್ರದೇಶ ಏನೇನಿದೆ, ಯಾವ್ಯಾವ ನಾಲ ಇದೆ, ಈಗ ಎಪ್ಪಕ್ವಾಡಿ ನಿಡಘಟ್ಟ ಮಾತ್ರ ಆ ಭಾಗದ ಪಿಕಪ್ ಮತ್ತು ಡಿಸ್ಟ್ರಿಬ್ಯೂಟರಿ ನಾಲೆಗಳನ್ನು ಮಾಡ್ತಾ ಇದೀವಿ. ತುರುಗ್ನೂರ್ಗೂ ಮಾಡ್ತೀವಿ, ಹೆಬ್ಬಾಳ ಚೆನ್ನಯ ನಾಲೆಯ ವಿತರಣಾ ನಾಲೆ, ಹೆಬ್ಬಾಳ ಚೆನ್ನಯ ಮೈನ್ ನಾಲೆ ಮಾಡಿದ್ವಿ, ಅಲ್ಲಿ ವಿತರಣಾ ನಾಲೆ ಮಾತ್ರ ಮಾಡಬೇಕಾಗಿದೆ. ಪಿಕಪ್ ನಾಲೆಗಳನ್ನು ಅಷ್ಟೇ ಮಾಡಬೇಕು. ಇಷ್ಟನ್ನ ಪೂರೈಸಿದರೆ ಮಳವಳ್ಳಿ ತಾಲೂಕಿನ ಕೊನೆ ಭಾಗದ ಬಡ ಬೋರೇಗೌಡನ ಜಮೀನಿಗೆ ಹೋಗ್ತಕ್ಕಂಥ ನೀರಿನ ವ್ಯವಸ್ಥೆ ಇನ್ನು ಮುಂದೆ ಯಾರು ಕೂಡ ತಡೆ ನಿಲ್ಸಕ್ ಸಾಧ್ಯ ಇಲ್ಲ. ಕನ್ನಂಬಾಡಿ ನೀರು ಬಿಟ್ರೆ ಎಷ್ಟು ಗಂಟೆ ಒಳಗೆ ನೀರು ಬರುತ್ತೆ? ಈ ವ್ಯವಸ್ಥೆಯನ್ನ ಈ ಯೋಜನೆ ಅಳವಡಿಸಿರೋದು. ನಾನೇನು ಊರು ಬಿಟ್ಟು ಹೋಗೋದಿಲ್ಲ, ನಾಳಕ್ಕೂ ನಿಮ್ ಮುಂದೆ ಬರಬೇಕು. ಈ ನೀರು ಕಾಮಗಾರಿ ನೀರಾವರಿ ವಿಚಾರದಲ್ಲಿ ಇವು ಆಧುನೀಕರಣ ಏನ್ ನಡೀತದೆ, ನಡೆದ ಮೇಲೆ ಅವತ್ತು ನೀವು ನನ್ನ ಪ್ರಶ್ನೆ ಮಾಡ್ಬೋದಲ್ಲ, ಇದೇನ ತಳಗೋದಿ ಚಾವಡಿತ ಬುಟ್ಟೆಲ್ಲಪ್ಪ ಬಂಡಿ ಯಾವ ನೀರಿಲ್ಲ ಅಂತ ನಾನು ಕೇಳ್ಬೋದು ತಾನೆ? ಗುಂಡೊಡ್ದಂಗೂ ಮಾತಾಡ್ತೀನಿ, ಗುಂಡೊಡ್ದಂಗೂ ಕೆಲಸ ಮಾಡ್ತೀನಿ, ಸುಳ್ಳು ಹೇಳ್ಕೊಂಡು ಬರೀ ಕಣ್ಣೀರು ಸುರಿಸ್ಕೊಂಡು ಮಳವಳ್ಳಿಗೆ ಏನೂ ಮಾಡದೇನೆ ಬರೀ ಸುಳ್ಳಿನ ಮೋಸನೇ ತೋರಿಸಿರ್ತಕ್ಕಂಥವ್ರಿಗೆ ಎಡಗಂಟು ಕೊಡ್ತಿದ್ದಾರೆ. ಆ ಚುನಾವಣೆ ಬಂದಾಗ ನೆಟ್ಟಿಗೆ ಮಾತಾಡ್ತೀನಿ, ಸರ್ ಬಿಡಲ್ಲ, ನಿಮ್ ಜೀತ ಮಾಡ್ತೀನಿ, ನಾನು ಓಟ್ ಕೊಟ್ಟಿದ್ದಲ್ಲ ಅದಕ್ಕೆ ಜೀತ ಮಾಡ್ತೀನಿ, ನಾಟಕ ಮಾಡ್ತಿಲ್ಲ. ಒಂದು 5 ಕೋಟಿ ಕೆಲಸ ತಂದ್ಬಿಟ್ರೆ ಊರೆಲ್ಲ ಬೊಂಬೆ ಹೊಡೆಯೋರು. ನಾನು 106 ಕೋಟಿ ತಂದಿದ್ದೀನಿ, ನಾ ಏನ್ ಮಾಡ್ಬೇಕೀಗ? ಸುಮ್ಮನೆ ಇರ್ಬೇಕಾ? ಇದು ನಿಮಗೆ ತಿಳಿಸ್ಬೇಕು ತಾನೆ? ಇದು ನಿಮ್ಗೆ ತಿಳಿ ಹೇಳಲಿಲ್ಲ ಅಂತಾರೆ. ಅಲ್ಲೆಲ್ಲ ಕೂತಿರ್ತಾನೆ, ಅಲ್ಲ ಬಂದ್ಬಿಡ್ತಾ ಕೂತಾನೆ, ಕನ್ನಂಬಾಡಿ ನೀರಿರಲ್ಲ, ನೀರು ಬಿಡಕ್ಕೆ ಹೇಳ ಅವನ್ಗೆ, ನೀರು ಮಡಿಕಂದ್ರೆ 5 ಕಿಲೋ ನೀರು ಬಿಡಲ್ಲ ಅಂತಾನೆ. ನೀರು ಬಿಡ್ತೀನಿ ಕಪ್ಪ, 600 ಕೋಟಿ ಯಾವತ್ತು ಇಸ್ಕೊಡ್ತೀನಿ ಹೇಳಪ್ಪ. ನಾನು ಇವತ್ತು ನೀರೇ ಬಿಡಿಸ್ಬಿಡ್ತೀನಿ, ಇನ್ನು ಯಾವತ್ತು 600 ಕೋಟಿ ಇಸ್ಕೋಬೇಕು? ಯಾರು ಹೇಳ್ಬೇಕಿಲ್ಲ. ಕಾಡಿ ಬೇಡಿ ಗುದ್ದಾಡಿ ಈ ಭಾಗದ ಬವಣೆಯನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರ ನಾನು ಆಧುನೀಕರಣ ವ್ಯವಸ್ಥೆಯನ್ನು ನಾನು ತಂದಿರ್ತಕ್ಕಂಥದ್ದು. ಜಂಬಕ್ಕಲ್ಲ ಅಥವಾ ನಿಮ್ ಮುಂದೆ ಬೀರಾವೇಶ ಮಾತಾಡಕ್ಕಲ್ಲ. ಇದು ರೈತರು ಬೇಕಾ ಮಾಡುವ? ಈ ಕಾಮಗಾರಿ ಬೇಸಿಗೆ ನಡಿಬೇಕಾ ಮಾಡುವ? ನಾವು ಹೇಳಿದ್ವಿ, ನಿಲ್ತು ಬೆಳೆಗೆ ನೀರು ಕೊಡ್ತೀವಿ, ಹೊಸ ಬೆಳೆ ಹಾಕ್ಬೇಡಿ. ಈ ವರ್ಷ ನೀರು ಕೊಡ್ತಾ ಇಲ್ಲ, ನಾನೇ ಹೇಳ್ತೀನಿ, ನೀರು ಕೊಡ್ತಾ ಇಲ್ಲ. ಕನ್ನಂಬಾಡಿ ನೀರು 123 119 ತೊಂದರೆ ಇಲ್ಲ. ಈ ಬೇಸಿಗೆ ಬೆಳೆಗೆ ನಮ್ಗೇನು ತೊಂದರೆ ಇಲ್ಲ. ಆದ್ರೆ ಈ ವರ್ಷ ನಾವು ನಾಲಾವಧೀಕರಣ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗ ತಂದಿರೋ ಹಣ ಏನ್ ಮಾಡ್ಬೇಕು? ವಾಪಸ್ ಹೋಗ್ಬೇಕಾ? ಇಲ್ಲಿ ಯಾರ್ಯಾರೋ ಟೀಕೆ ಮಾಡ್ತಿರೋರ್ನ ನಾನು ಕೇಳಿದ್ದೆ. ಕಾಗೇಪುರ ಬಿಲ್ಡಿಂಗ್ ಹತ್ರ ಆಫೀಸ್ ಹತ್ರ ಹೋಗ್ಬಿಟ್ಟು ಇಂಜಿನಿಯರ್ ಪುಕಾಯಿಸೋದನ್ನು ನಾನು ನೋಡಿದ್ದೆ. ಯಾಕ್ರಪ್ಪ? ಸತ್ಯ ಮಾತಾಡೋಣ. ನಾವೆಲ್ಲ ರೈತರ ಮಕ್ಕಳೇ, ರಾಜಕಾರಣ ಮಾಡೋ ಟೈಮ್ ರಾಜಕಾರಣ ಮಾಡೋಣ, ಅದಾವತ್ತು ವಿಚಾರ. ಯಾರು ನಿಮ್ಮ ಸೇವಕ, ಯಾರು ನಿಮಗೆ ಜವಾಬ್ದಾರಿ, ಯಾರು ರೈತನ ಬೆನ್ನೆಲುಬಾಗಿ ನಿಂತಿದ್ದಾನೆ, ಯಾರಿಂದ ರೈತನ ಬವಣೆ ನಿವಾರಣೆ ಆಗಿದೆ, ಚರ್ಚಾಗ್ಲಿ ಅವತ್ತು ಮಾತಾಡೋಣ. ನಾನೇನಕ್ಕೆ ಬಂದು ನಿಮ್ಮ ಹತ್ರ ನಿಲ್ತಾ ಇದ್ದೀನಿ, ಅವ್ರೇನಕ್ಕೆ ಬಂದು ನಿಲ್ತಾ ಇದ್ದಾರೆ ಮಾತಾಡೋಣ. ಅವಕಾಶ ಸಿಕ್ಕಿದಾಗ ಜವಾಬ್ದಾರಿಯಿಂದ
ಸಾಧನೆಗೈತಕ್ಕಂಥ ಕೆಲಸವನ್ನ ನಿಮ್ಮ ಸೇವೆ ರೂಪದಲ್ಲಿ ಮಾಡ್ತಕ್ಕಂಥದ್ದು. ನೀವೇ ಹೇಳ್ತೀರಿ ಇದು PWD ರಸ್ತೆ ಅಲ್ಲ, ಚಂದ್ರಣ್ಣ ನಿಮ್ಗೆ ಗೊತ್ತಿಲ್ಲ, PWD ಗಂಟು ಇಲ್ಲಿ ಕೊಡಂಗಿಲ್ಲ. ನಾನು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಸ್ವಲ್ಪ ಸಂಬಂಧ ಜಾಸ್ತಿ ಇತ್ತು, CM ಕೇಳಿದ್ರೆ ಕೊಡ್ಲಿಲ್ಲ. ಸತೀಶ್ ಜಾರಕಿಹೊಳಿ ಹತ್ರ ಮೆಲ್ಲಗೆ ಹೋಗಿ ಪುಸ್ತಕ ಇರ್ತಾರೆ, ನಾನು ನಿಮ್ ದಮ್ಮ ಅಂತೀನಿ, ಈ ಊರಿಗೆ ಇನ್ಯಾವ ದುಡ್ಡು ಸಿಕ್ಕಲ್ಲ ನನಗೆ, ಒನ್ ಟೈಮ್ ಡೆವಲಪ್ಮೆಂಟ್ಗೆ ಅಂತ ಕೊಟ್ಕೊಳ್ಳೋದು. ನಾರಾಯಣ ಸ್ವಾಮಿ ನೀನು ಕೊಟ್ಟರೆ ರಾಜ್ಯಾದ್ಯಂತ ಕೊಡ್ಬೇಕಾಯ್ತು, ಅದೇನಾರು ಆಗಲಿ ನೀವು ಕೊಡ್ತೀಯಲ್ಲ ಅನ್ನೋ ಒಂದು ಪಟ್ಟಿ ಇಟ್ಕೊಂಡು ತಂದು ಕೊಟ್ಟರೆ. ನಾನು ಕೇಳ್ತೀನಿ, ನನಗೂ ಮೊದಲೇ ಬಹಳಷ್ಟು ಜನ ಶಾಸಕರಿದ್ರು, ಏನೇನ್ ಮಾಡಿದ್ರು ಅನ್ನೋದಕ್ಕಿಂತ ಏನೇನ್ ಬೇಕಾಗಿತ್ತು ಅನ್ನೋದನ್ನ ಅವಶ್ಯಕತೆಗೆ ಅನುಗುಣವಾಗಿ ನಾವು ಈ ಜವಾಬ್ದಾರಿನ ನಿರ್ವಹಿಸ್ತೀವಿ. ಈಗ ಸುಮಾರು 600 ಕೋಟಿಯ ನಾಲಾಧುನೀಕರಣ ಮಾಡ್ತಿದ್ದೀನಿ ಅಂತ ನಾನು ಇನ್ನೊಂದು 150 ಕೋಟಿ ತರೋದಿದೆ, ಅದನ್ನೇನು ಒಪ್ಪಿಗೆ ಆಗ್ತದೆ ಬರ್ತದೆ. ಒಟ್ಟು 600 ಕೋಟಿ ಅನುದಾನ ತಂದ ಮೇಲೆ ಈ ಎಲ್ಲ ನಮ್ಮ ಕೊನೆ ಭಾಗದ ರೈತರುಗಳಿಗೆ ನಿಮ್ಮ ಬೆಳೆಗೆ ಸಮರ್ಪಕವಾದಂತಹ ನೀರನ್ನ ಕೊಟ್ಟ ಮೇಲೆ ನಿಮ್ಮ ಆದಾಯ ವೃದ್ಧಿ ಆಗುತ್ತೆ. ಯಾವ ರೀತಿ ಅನ್ನೋದು ನಾವು ಲೆಕ್ಕ ಮಾಡಿದೀವಲ್ಲ ಇವತ್ತು ಇಲಾಖೆಯಿಂದ, ಆ ಇಲಾಖೆ ಲೆಕ್ಕಾಚಾರದ ಪ್ರಕಾರ ಈ ಒಂದು ನಾವು 600 ಕೋಟಿ ಆಗ್ತದಲ್ಲ ಈ ಭಾಗಕ್ಕೆ, ಒಂದು ವರ್ಷಕ್ಕೆ 300 ರಿಂದ 500 ಕೋಟಿ ಈಗೇನು ರೈತ ಬೆಳೀತಾ ಇದ್ದಾನೆ, ಆದಾಯ ಮಾಡ್ತಿದ್ದಾನೆ, ಅದಕ್ಕಿಂತ ಹೆಚ್ಚುವರಿಯಾಗಿ 300 ರಿಂದ 500 ಕೋಟಿ ಆದಾಯ ಒಂದು ವರ್ಷಕ್ಕೆ ರೈತನಿಗೆ ಬರೋದು. ಹಾಗಿದ್ಮೇಲೆ ಈ ಕಾಮಗಾರಿ ಬೇಕಾ ಬಿಡುವ? ಅದ್ಯಾರ ಕಾಗೇಪುರ ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟದನೆ, ನೀರು ಬಿಟ್ಟ ಇಲ್ವಲ್ಲ, ಯಾಕಪ್ಪ ನಾನು ನಿಮ್ಗೆ ದ್ವೇಷ ಮಾಡ್ತಾ ಇದ್ದೀನ, ಈ ಯೋಜನೆ ನಿಮ್ ವಿರೋಧ ಮಾಡಕ್ ತಂದಿದ್ದೀನ, ಅಥವಾ ಜಂಬಕ್ಕೆ ಏನಾದ್ರು ಈ ಯೋಜನೆ ಮಾಡ್ತಾ ಇದ್ದೀವ? ಇನ್ನೊಂದು ನನ್ನ ಮೇಲೆ ಟೀಕೆ ಮಾಡ್ಬಿಡೋದು, ಅದು ಮೊದಲಿಂದ ರೂಢಿ ಆಗ್ಬಿಡೋದು. ಅದೇನೋ ಮನಾಳದವರು ನಾರಾಯಣ ಸ್ವಾಮಿ ಅವ್ರ ಕೈ ನೋಡಿದ್ಲ, ಅವ್ನ ಬಾಯಿ ನೋಡಿದ್ಲ, ಏ ಮನಾಳಗರ ಒಕ್ಕಲಿರ್ಕೊಂಡು ಆಗೋದಕ್ಕಲ್ಲ ಅವ್ನ ಮನೆ ಆಳೋಂಗೆ. ಈಗ ನಾನು ನಿಮ್ಮೆಲ್ಲರೂ ಓಪನ್ ಆಗಿ ಕೇಳ್ತೀನಿ, ಇದು ಒಕ್ಕಲಿಗರ ತವರು ಮನೆ. ನಾನು ಒಬ್ಬನೇ ನಿಂತ್ಕೊಂಡು ನಿಮ್ಮೊಂದು ಪ್ರಶ್ನೆ ಮಾಡ್ತೀನಿ, ನಾನು ಒಕ್ಕಲಿಗ ಇತರೆ ವರ್ಗ ಅಂತ ನಾನು ಮಾತಾಡ್ತಿಲ್ಲ. ಈಗ ಕಿರ್ಗಾವ್ ಹೋಬಳಿ ಮತ್ತು ಕಸ್ಬಾ ಹೋಬಳಿದಲ್ಲಿ ಅತಿ ಹೆಚ್ಚು ಭೂ ಒಡೆತನ ಯಾವ ವರ್ಗಕ್ಕಿದೆ? ಹಾಗಿದ್ಮೇಲೆ ಈ ಯೋಜನೆ ಯಾರಿಗ ಲಾಭ? ಅದೇನೋ ಅವ್ರ ಪರವಾಗಿದ್ದೀವಿ ಅಂದ್ರಲ್ಲ, ಯಾರ್ಯಾರು ಅವ್ರೇನ್ ಮಾಡಿದ್ರು? ನಾನು ನಿಮ್ ಪಾದ ತೊಳೆಯಕ್ ನೀರು ತಂದಿದ್ದೇನೆ ಇಲ್ವೋ? ಯಾಕೆಂದು ಗರ್ಭದವರೆಗಿದಲ್ಲ, ಸ್ಪಂದನೆ ಇಲ್ಲಾಂದ್ರೆ ಮಾತಾಡಕ್ಕಾಗಲ್ಲ. ಈ ವಿಚಾರನ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೇರೆ ಸಂದರ್ಭದಲ್ಲಿ ಮಾತಾಡಲ್ಲ, ಆಗದಲ್ಲ ಬಿಡ್ಲ. ಕುಲುಕ್ತಿದ್ದಾಗ ರೋಡು ನೋಡ್ಲ, ರೋಡ್ ಕೊಟ್ಟೋಗದ ಚೊಯ್ನು ಐತಿದ್ರೆ ಅವ್ನಿಗೆ ಗೊತ್ತಾಗಲ್ಲ. ಕುಲುಕ್ತಿದ್ದಾಗ MLA ಜ್ಞಾಪಕ ಆಯ್ತಾನೆ, ಮಂತ್ರಿನ ಜ್ಞಾಪಕ ಆಯ್ತಾನೆ, ಊರ್ ಲೀಡರ್ಗಳ ಜ್ಞಾಪಕ, ನಿಮ್ಮ ಮನಳಾಗೋರು ಎಲ್ಲಿದ್ರಲ್ಲ ಎಲ್ಲ ನಿಮ್ಮ MLA ಅಂತ ಬೈತಿದ್ರು. ಈಗ ನೈಸ್ ಆಗೋದ್ಮೇಲೆ ಮಾತಾಡಲ್ಲ. ಅದ ಮಾಡ್ಕೊಂಡ್ಬಿಟ್ಟೈತೆ ಸರ್, ನಾವು ಒಂದು ಅರ್ಜಿ ಹಾಕಿದ್ವು. ನಿಮ್ ಸರ್, ನಿಮ್ಗೆ ಒಂದು ಅರ್ಜಿ ಹಾಕಿದ್ವು ಸರ್. ಅನನ್ನ ಟ್ಯೂಬಿಂದ ಗದ್ದೆಗೆ ನೀರು ಬರ್ತಲ್ಲ, ಇದು ಮಾಡ್ಕೊಡಿ ಅಂತ ಅರ್ಜಿ ಹಾಕಿದೆ. ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಅರ್ಜಿ ಹಾಕಿದೆ, ಮಳವಳ್ಳಿಲೂ ಅರ್ಜಿ ಹಾಕಿದೆ ಸರ್. ಮೇನ್ ದೊಡ್ಡನಾಲೆ ಸರ್. ಈಗ ನೀವು ಉತ್ತರ ಕೊಡಬೇಕು ಸರ್. 11A 11ನೇ ಮೈನಲ್ಲಿ ಈಗ ಆಧುನೀಕರಣ ಆಗ್ತಾ ಇದೆ. ಎಲ್ಲ ಪ್ರತಿ ತೂಗುನು ನಿಮ್ ಇಕ್ಲಿಗೂ ನೀರು ಬರುತ್ತೆ ಸರ್. ನೀರೆಲ್ಲ ನಾ ಕೇಳ್ತಾ ಇರೋದು ಸರ್. ಸರ್, ಒತ್ತುವರಿ 38 ಅಡಿ ಇದೆ ಸರ್. ಒತ್ತುವರಿ 38 ಅಡಿ ಇದೆ. ತೆರವು ಮಾಡಿಕೊಡಿ, ಒತ್ತುವರಿ ತೆರವು ಮಾಡಿಕೊಡಿ ಅಂದ್ಬಿಟ್ಟು ನಾವು ಹಳ್ಳ ಮಾಡ್ಕೊಡಿ ಅಂದ್ಬಿಟ್ಟು ನಾನು ಎಲ್ಲ ಕಡೆ ನೋಡ್ತೀನಿ, ಸುಮ್ಮನೆ ಮಾತಾಡ್ಲಿ. ಆಯ್ತು, ಒತ್ತುವರಿ ಇದ್ದಿದ್ದಾದ್ರೆ ನಾವು ನಾಳೆ ಮಾಡ್ಬೇಕಾದ್ರೆ ಯಾವ ದೊಡ್ಡ ಮನುಷ್ಯನಿಗೂ ನಾವು ಮೊಲ ಬಿಟ್ಟು ಕೆಲಸ ಮಾಡ್ತೀವಿ. ನಿನ್ ವಿಚಾರ ಅಲ್ಲ, ನೀ ದೂರು ಕೊಡ್ಬೇಕಾಗಿಲ್ಲ. ನಾಳೆ ಎಷ್ಟಗಲ ಇತ್ತು, ಯೋಜನೆಯಲ್ಲಿ ಯಾವ ರೀತಿ ಇತ್ತು ನೀನ್ ಹೇಳಿದ್ರು ಕೊಡಲ್ಲ,
ಬ್ರಹ್ಮ ಹೇಳುದು ಬಿಡ. ಸರ್ ನಾನು ಸುಮ್ಮನೆ ಇರ್ಬೇಕು, ಪುನಃ ಮಾತಾಡೋಣ. ಸರ್ ನೀರಾವರಿ ಆಫೀಸ್ ಅರ್ಜಿ ಕೊಟ್ಟಿದ್ದೇನೆ ನಾನು ಈಗ ಮಾಡಿಸ್ತೀನಿ ಅಂದ್ರೆ ಈಗ ಇಷ್ಟು ಸುಮ್ಮನೆ ಬಿಡು ಚಂದ್ರಣ್ಣ. ಈ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಯಾಕೆ ಇಷ್ಟಪಡಿಸ್ತಾ ಇದ್ದೀವಿ? ದಯಮಾಡಿ ಟೀಕಾಕಾರರಿಗೆ ನೀವು ಮಾತಾಡಬೇಕು. ನಾನೊಬ್ಬನೇ ಎಲ್ಲರ ಹತ್ರ ಮಾತಾಡ್ಕತ್ತ, ದಿನ ಬಂದು ಉತ್ತರ ಕೊಡಕತ್ತ? ಕಾಗೇಪುರ ಆಫೀಸ್ ಹತ್ರ ಮಾತಾಡ್ತಾರೆ, ನಿಮ್ ಇಲ್ಲಿ ಪಂಚಾಯತಿ ಆಫೀಸ್ ತಾವು ಮಾತಾಡ್ತಾರೆ, ನಿಮ್ ಪೆಟ್ಟಿ ಅಂಗಡಿ ತಾವು ಮಾತಾಡ್ತಾರೆ, ಟೀ ಅಂಗಡಿ ತಾವು ಮಾತಾಡ್ತಾರೆ. ಪಾಪ ಅವ್ರಿಗೆ ಸಾಧಿಸಿ ಗೊತ್ತಿಲ್ಲ, ಅವ್ರಿಗೆ ಹೊಟ್ಟೆ ಕಿಚ್ಚಕ್ಕೆ ತಿಂಡ ಮಾಡೇ ಗೊತ್ತಿರೋದು ಅವ್ರಿಗೆ. ಭಗವಂತ ಅವ್ರಿಗೆ ಒಳ್ಳೇದ್ ಮಾಡಿ. ಆದ್ರೆ ಅವ್ರ ಜಮೀನ್ಗೂ ನೀರು ಕೊಡ್ತಾ ಇದ್ರು, ಅವ್ರ ನಾನೇನೋ ಅಭಿವೃದ್ಧಿ ಮಾಡ್ತಾ ಇದ್ದೀನಿ, ನನ್ ಪರವಾಗಿರೋರು ನನ್ನ ವಿರುದ್ಧವಾಗಿರೋರು ಅಂತ ವಿಚಾರ ಇಲ್ಲ. ಇಲ್ಲಿ ಸಾರ್ವತ್ರಿಕವಾಗಿ